ಇವತ್ತಿನ ಈ ವಿಡಿಯೋನಲ್ಲಿ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಯಾವ ರೀತಿ ಅಪ್ಲೈ ಮಾಡಬೇಕು ಮತ್ತು ಯಾವ ಪೋರ್ಟಲ್ನಲ್ಲಿ ಅಪ್ಲೈ ಮಾಡಬೇಕು ಅನ್ನೋ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಶೇರ್ ಮಾಡುತ್ತೇನೆ. ಅದರ ವಿಡಿಯೋ ಸಂಪೂರ್ಣವಾಗಿ ನೋಡಿ. ಮತ್ತು ಬಹಳಷ್ಟು ಸ್ಟೂಡೆಂಟ್ಗೆ ಇದು ಡೌಟ್ ಇರುತ್ತೆ, ಅಂದರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ಮೇಲೆ ನಾವು ಯಾವ ಪೋರ್ಟಲ್ದಲ್ಲಿ ಅಪ್ಲೈ ಮಾಡಬೇಕು, ಯಾವ ವೆಬ್ಸೈಟ್ದಲ್ಲಿ ಅಪ್ಲೈ ಮಾಡಬೇಕು. ಅಂದರೆ ಈಗ ಹೆಂಗೆ ಮಾಡಿದ್ದಾರೆ ಅಂದರೆ, ಪೈಲಾ ಎಲ್ಲ ಸೇವಾ ಸಿಂಧು ಒಳಗೆ ಅವ್ರ ಅಪ್ಲಿಕೇಶನ್ ಕರೆಯುತ್ತಿದ್ದಾರೆ. ಈಗ ಅಪ್ಲಿಕೇಶನ್ ಡೈರೆಕ್ಟ್ಲಿ ಅವರು SSP ಪೋರ್ಟಲ್ನಲ್ಲಿ ಇನ್ವೈಟ್ ಮಾಡಿದ್ದಾರೆ. ಮತ್ತು ಬಹಳಷ್ಟು ಯೂಟ್ಯೂಬ್ ವಿಡಿಯೋಸ್ದಲ್ಲಿ ಅವರು ಸಂಪೂರ್ಣವಾಗಿ ಮಾಹಿತಿ ಏನು ಹೇಳಲಿಲ್ಲ, ಅದಕ್ಕೂ ನಾನು ಇದು ವಿಡಿಯೋ ಮಾಡುತ್ತೇನೆ. ಆದರೂ ಹೆಂಗೈತೆ ಅಂದ್ರೆ, ನೀವು ಅಪ್ಲೈ ಮಾಡ್ಬೇಕಂದ್ರೆ SSP ಪೋರ್ಟಲ್ನಲ್ಲಿ ಅಷ್ಟೇ ಮಾಡಬೇಕು. ಮತ್ತು ನಿಮ್ಮ ಲೇಬರ್ ಕಾರ್ಡ್ ಕಂಪ್ಲೀಟ್ಲಿ ಅಂದ್ರೆ ಆನ್ ಇರಬೇಕಂದ್ರೆ ರಿನ್ಯೂವಲ್ ಮಾಡ್ಕೊಬೇಕು. ಅಂದರೆ ಲೇಬರ್ ಕಾರ್ಡ್ ಚಾಲ್ತಿಯಲ್ಲಿ ಇರಬೇಕು. ಅದಾದ್ಮೇಲೆ ಎಲ್ಲಿ ಅಪ್ಲೈ ಮಾಡ್ಬೇಕಂದ್ರೆ SSP ಪೋರ್ಟಲ್ನಲ್ಲಿ ಫಸ್ಟ್ ಸ್ಟೆಪ್ ಇರುತ್ತಲ್ಲ, ಆ ಫಸ್ಟ್ ಸ್ಟೆಪ್ನಲ್ಲಿ ಏನಿರುತ್ತೆ ಅಂದ್ರೆ ಅಲ್ಲೇ ಎಲ್ಲ ಮೇನ್ ಡೀಟೇಲ್ಸ್ ಇರುತ್ತೆ. ಏನಾದ್ರು ನೀವು ಫಸ್ಟ್ ಸ್ಟೆಪ್ದಲ್ಲಿ ಮಿಸ್ಟೇಕ್ ಮಾಡಿದ್ರೆ ನಿಮ್ಗೆ ಅಪ್ಲಿಕೇಶನ್ ಸಬ್ಮಿಟ್ ಆಗಲ್ಲ. ಮತ್ತು ಫಸ್ಟ್ ಸ್ಟೆಪ್ ಹೆಂಗೈತೆ ಅಂದ್ರೆ ಅಲ್ಲೇ ಎಲ್ಲ ಮೇನ್ ಗೇಮ್ ಅಲ್ಲೇ ಐತಿ. ಯಾಕಂದ್ರೆ ಅಲ್ಲಿ ನೀವು ಏನಾರು ಮಿಸ್ಟೇಕ್ ಮಾಡಿದ್ರೆ ಅಂದ್ರೆ ನಿಮ್ಗೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬರಲ್ಲ. ಮತ್ತು ಹೆಂಗೈತೆ ಅಂದ್ರೆ ನೀವು ಯಾವ ಡಿಪಾರ್ಟ್ಮೆಂಟ್ಗೆ ಅಪ್ಲೈ ಮಾಡ್ತಿರಲ್ಲ ಆ ಡಿಪಾರ್ಟ್ಮೆಂಟ್ದಿಂದ ನಿಮಗೆ ಸ್ಕಾಲರ್ಶಿಪ್ ಹೆಚ್ಚಿಗೆ ಬಂದರೆ ಆ ಡಿಪಾರ್ಟ್ಮೆಂಟ್ಗೆ ಅಪ್ಲೈ ಮಾಡಬೇಕು. ಮತ್ತು ಎಕ್ಸಾಂಪಲ್ ಬ್ಯಾಕ್ವರ್ಡ್ ಡಿಪಾರ್ಟ್ಮೆಂಟ್ ಇರಲಿ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇರಲಿ, ಮೈನಾರಿಟಿ ಡಿಪಾರ್ಟ್ಮೆಂಟ್ ಇರಲಿ, ಇವೆಲ್ಲ ಡಿಪಾರ್ಟ್ಮೆಂಟ್ಸ್ಗಳನ್ನು ಅವರು ಸ್ಕಾಲರ್ಶಿಪ್ SSP ದಲ್ಲಿನೂ ಪ್ರೊವೈಡ್ ಮಾಡ್ತಾರೆ. ಆದರೆ ಯಾವ ಡಿಪಾರ್ಟ್ಮೆಂಟ್ದಿಂದ ನಿಮ್ಗೆ ಸಂಬಂಧಪಟ್ಟಿದ್ದು ಯಾವ ಡಿಪಾರ್ಟ್ಮೆಂಟ್ ಇರುತ್ತಲ್ಲ ಆ ಡಿಪಾರ್ಟ್ಮೆಂಟ್ಗಿಂತ ನಿಮಗೆ ಏನಾರು ಹೆಚ್ಚಿಗೆ ಸ್ಕಾಲರ್ಶಿಪ್ ಲೇಬರ್ ಡಿಪಾರ್ಟ್ಮೆಂಟ್ ಸಿಗುತ್ತೆ ಅಂದ್ರೆ ನೀವು ಲೇಬರ್ ಡಿಪಾರ್ಟ್ಮೆಂಟ್ಗೆ ಅಪ್ಲೈ ಮಾಡಬೇಕು. ಇಲ್ಲರ ನಿಮ್ಮ ಡಿಪಾರ್ಟ್ಮೆಂಟಿಂದ ಹೆಚ್ಚಿಗೆ ಅಮೌಂಟ್ ಬರೋದಿಲ್ಲ ಅಂದ್ರೆ ನಿಮ್ಮ ಡಿಪಾರ್ಟ್ಮೆಂಟ್ನೇ ಅಪ್ಲೈ ಮಾಡಬೇಕು. ಈಗ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕಂದ್ರೆ ಫಸ್ಟ್ ಸ್ಟೆಪ್ದಲ್ಲಿ ಅಲ್ಲಿ ಇನ್ಕಮ್ ಕಾರ್ಡ್ ಡೀಟೇಲ್ಸ್ ಇರುತ್ತಲ್ಲ, ಅಲ್ಲಿ ನೀವು ಏನು ಚೂಸ್ ಮಾಡ್ಬೇಕಂದ್ರೆ ನೋ ಅಂತ ಚೂಸ್ ಮಾಡಬೇಕು. ನೋ ಅಂತ ಚೂಸ್ ಮಾಡಿದ್ಮೇಲೆ ಅಲ್ಲಿ ಆಪ್ಷನ್ಸ್ ಎಲ್ಲ ಬರುತ್ತೆ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಮತ್ತು ಲೇಬರ್ ಡಿಪಾರ್ಟ್ಮೆಂಟ್ ಬರುತ್ತೆ. ಥರ್ಡ್ ಆಪ್ಷನ್ ಏನಿರುತ್ತೆ ಅಂದ್ರೆ ಡಿಫೆನ್ಸ್ ಅಂತ ಇರುತ್ತೆ. ನೀವೇನು ಮಾಡ್ಬೇಕಂದ್ರೆ ಅದು ಅಗ್ರಿಕಲ್ಚರ್ ಮತ್ತು ಲೇಬರ್ ಒಂದ್ರಾಗ ಅವರು ಆಪ್ಷನ್ ಕೊಟ್ಟಿದ್ದಾರೆ. ಆ ಆಪ್ಷನ್ನಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಒಂದು ಆಪ್ಷನ್ ಬರುತ್ತೆ, ಇನ್ಕಮ್ ಕಾಸ್ಟ್ ಡೀಟೇಲ್ಸ್ ಆಪ್ಷನಲ್ ಅಂತ ಆಪ್ಷನ್ ಬರುತ್ತೆ. ಆ ಆಪ್ಷನ್ ಕ್ಲಿಕ್ ಮಾಡಿದ್ಮೇಲೆ ಅಲ್ಲೇನು ಅವ್ರು ಇನ್ಕಮ್ ಕಾರ್ಡ್ ಡೀಟೇಲ್ಸ್ ನಾವು ಹಾಕಿಲ್ಲ ಅಂದ್ರೂ ನಡೀತೈತಿ, ಖರೆ ಹಾಕಿದ್ರೆ ಭಾಳ ಬೆಸ್ಟು. ಮತ್ತು ಅದೆಲ್ಲ ಡೀಟೇಲ್ಸ್ ಹಾಕಿದ್ಮೇಲೆ ಏನಾಗ್ತದೆ ಅಂದರೆ ನೀವು ಎಲ್ಲ ಉಳ್ಕಿದೆಲ್ಲ ಸ್ಟೆಪ್ಸ್ ಎಲ್ಲ ಸೇಮ್ ಇರ್ತವೆ. ನಾ ಒಂದು ವಿಡಿಯೋ ಮಾಡಿದ್ದೇನೆ ಉಳ್ಕಿದೆಲ್ಲ ಸ್ಟೆಪ್ಸ್. ಆ ವಿಡಿಯೋನ ಈ ವಿಡಿಯೋದಲ್ಲಿ ಇಲ್ಲಿ ಮ್ಯಾಲೆ ಬಂದೈತೆ ನೋಡ್ರಿ. ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲ ಈ ವಿಡಿಯೋ ಸರ್ಚ್ ಮಾಡಿ ನೋಡ್ರಿ ನೀವು. ಈ ವಿಡಿಯೋನೆಲ್ಲ ನಾ ಸಂಪೂರ್ಣ ಎಲ್ಲ ಡೀಟೇಲ್ಸ್ ಅಪ್ಲೈ ಮಾಡೋದು ಹೆಂಗೆ ಹೇಳಿದ್ದೀನಿ. ಫಸ್ಟ್ ಸ್ಟೆಪ್ ಒಳಗೆ ಏನು ಮಾಡ್ಬೇಕಂದ್ರೆ ನೀವು ಇನ್ಕಮ್ ಕಾಸ್ಟ್ ಇಲ್ಲ ಅಂತ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿದ್ಮೇಲೆ ಅಲ್ಲೇ ಆಪ್ಷನ್ ತೆಳಗೇನು ಬರ್ತದೆ ಅಂದರೆ ಲೇಬರ್ ಡಿಪಾರ್ಟ್ಮೆಂಟ್ ಆಪ್ಷನ್ ಬರುತ್ತೆ. ಆ ಲೇಬರ್ ಡಿಪಾರ್ಟ್ಮೆಂಟ್ ಆಪ್ಷನ್ ನೀವು ಚೂಸ್ ಮಾಡಿದ್ಮೇಲೆ ನಿಮ್ಮ SSP ಪೋರ್ಟಲ್ ಥ್ರೂ ಲೇಬರ್ ಡಿಪಾರ್ಟ್ಮೆಂಟ್ಗೆ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಥ್ಯಾಂಕ್ ಯು. ಏನಾದ್ರು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.